ಜೈ ಬಸವಣ್ಣ ಅಂತ ನಾವು ಹೊರಟಿದ್ದೇವೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ. ಗೋವಿಂಜೋಳ ಹೊಲಕ್ಕೆ ಹೊಂಟಿದ್ದೇವೆ ನೋಡಿ. ಅಲ್ಲಿ ಕಾವೇರಿ ಸೀಡ್ಸ್ ಕಂಪ್ನಿಯವರು ಬಂದಿದ್ದಾರೆ. ಅವರು ಪ್ರಚಾರಕ್ಕೆ ಬಂದಿದ್ದಾರೆ. ನೋಡಂಬಿಡ್ರಿ. ಹಾಯ್ ಸರ್. ಕಾಳು ಕಾಳ ಅರಿಕೆ ಮಳೆಗಾಲ ಕಮ್ಮಿ ಆಗತ್ರಿ, ಅದನ್ನ ಮೇಲ್ ಚೇಂಜ್ ಮಾಡ್ತಾರೋ ಫಿಮೇಲ್ ಚೇಂಜ್ ಮಾಡ್ತಾರೋ ಅವ್ರು ಏನ್ ಬೀಜ ಮಾಡ್ತಾರೋ ಗೊತ್ತಿಲ್ಲ. ವರ್ಷಕ್ಕೆ ಚೇಂಜ್. ಇದನ್ನ ನಾನು 5 ವರ್ಷದಿಂದ ನೋಡ್ತಾ ಇದ್ದೆ. 5 ವರ್ಷ ಬೆದ್ಲಿಗೆ ಹಾಕೋದು ಅದು ಇಳುವರಿನ ಅಷ್ಟು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅದನ್ನ ಆ ಕಾರಣಕ್ಕೆ ನೀವು ಇದನ್ನ ಹೆಂಗ್ ಬೆಳೆಸ್ತೀರ ಹಂಗ ಇಳುವರಿ ಬರ್ತದೆ. ಹೆಂಗ್ ಬೆಳೆಸ್ತೀರ ಹಂಗ, ಹೆಂಗ್ ನೀವು ಗೊಬ್ಬರ ಹಾಕ್ತೀರ ಹಂಗ, ಹೆಂಗ್ ಗೊಬ್ಬರ ಹಾಕ್ತಿರ ಹಂಗ. ನೀವು 1 ಚೀಲ ಹಾಕಿದ್ರೆ 4 ಕ್ವಿಂಟಲ್ ಕಡಿಮೆ ಬರ್ತೈತಿ. 1 ಚೀಲ ಹೆಚ್ಚಿಗೆ ಹಾಕಿದ್ರೆ 4 ಕ್ವಿಂಟಲ್ ಹೆಚ್ಚಿಗೆ. ಪೊಟ್ಯಾಶ್ ಬೇಕು ನೋಡ್ರಿ. ಮೇನ್ ಪೊಟ್ಯಾಶ್ ಈಗ ಹೇಳಿದ್ರಲ್ಲ, ಮೇನ್ ಪೊಟ್ಯಾಶ್ ರೀ. ಯಾರ ರೈತರಿಗೆ ಗೊತ್ತಿಲ್ರಿ, ಸುಮ್ಮನೆ 4 ಚೀಲ ಡಿಎಪಿ ಹಾಕ್ತಾರ. ಅವಶ್ಯಕತೆ ಇಲ್ಲ, ವೇಸ್ಟ್ ಆಗತ್ರಿ. ಡಿಎಪಿ ಗೊಬ್ಬರ ವೇಸ್ಟ್ ಆಗತ್ತೆ. ಪೊಟ್ಯಾಶ್ ಬೇಕು ನೋಡ್ರಿ. ನಮ್ಮ ಆಫೀಸ್ನ ಬೀಜ ಇಲ್ಲ, ಮನ್ಯಾಗ ಇಟ್ಟಿದ್ದೀವಿ ನಾವು. ಬೇಕಾದ ರೈತರು ಒಯ್ಲಿ ಅಂತ ಹೇಳಿ ನಮ್ಮ ಆಫೀಸ್ನ ಬೀಜ ಈ ವರ್ಷ ನೀವು ನಂಬಕ್ ಸಾಧ್ಯ ಇಲ್ಲ. ಬಳ್ಳಾರಿ ಒಳಗೆ ಪ್ರೆಸೆಂಟ್ ಇನ್ನು ಗೋಂಜೋಳ ಹಾಕ್ತಾ ಇದಾರ. ಏನ್ ರೇಟ್ ಮಾಡ್ತಿರ್ಬೋದು ಹೇಳ್ರಿ ಈ ಬೀಜ ನೀವು? 3.5 kg ಪಾಕೆಟ್ ಏನ್ ರೇಟ್? ಈಗ ಬಳ್ಳಾರಿ ಏನ್ ದೂರ ಇಲ್ಲ ನಮಗೆ. ಏನ್ ರೇಟ್ ಮಾಡ್ತಿರ್ಬೋದು ಹೇಳ್ರಿ? ಆರಾಮ್ಸೆ ಮಾಡ್ತಾ ಇದಾರ ನೋಡ್ರಿ. 1800 ರೂಪಾಯಿಂದ 2000 ರೂಪಾಯಿ ಈಗ ಈ ಪಾಕೆಟ್ ಮಾಡ್ತಾ ಇದಾರ. ಅಂದ್ರೆ ನಮ್ಮ ಏರಿಯಾದಂತ ಹೇಳಕತ್ತಲ್ರಿ, ದಾವಣಗೆರೆ ನೀವೇನ್ ಮಾಡ್ತೀರಿ? 2 ಚೀಲ 3 ಚೀಲ 4 ಚೀಲ DAP ಹಾಕ್ತೀರಿ. ಇದ್ರಾಗ ವೇಸ್ಟ್ ಆಗತ್ತವ. ತಗೊಳ್ಳೋದ ಇಲ್ರಿ. ನಾ ಅದಕ್ಕೆ ಬೇಕಾಗಿದ್ದು ಅಷ್ಟ ತಗೊಂತದ್ದು, ವೇಸ್ಟ್ ಆಗಿದ್ದನ್ನ ಅಲ್ಲೇ ಹೋಗೋದಾದ. ಅದೇ ಪೊಟ್ಯಾಶ್ ಹಾಕ್ರಿ ನೀವು, ತಗೊಳ್ತದ. ಕಾವೇರಿ ಸೀಡ್ಸ್ ಕಂಪ್ನಿಯು ರೈತರಿಗೆ ಸನ್ಮಾನ ಮಾಡಲಾಯಿತು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.